ಜಿಲ್ಲಾ ಕೇಂದ್ರಗಳಲ್ಲಿ ಸಿಐಟಿಯು ಸಂಘಟನೆಯನ್ನು ಬಲಪಡಿಸುವ ಹಾಗೂ ಕಾರ್ಮಿಕರ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೊಡಗು ಜಿಲ್ಲಾ ಸಿಐಟಿಯು ವತಿಯಿಂದ ನೆಲ್ಲಿಹುದಿಕೇರಿಯಲ್ಲಿ ಒಂದು ದಿನದ ಹಿರಿಯ ಮುಖಂಡರ ಹಾಗೂ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಸಂಘಟನಾ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರ ಉದ್ಘಾಟಿಸಿದ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಧರ್ಮೇಶ್ ಅವರು ಕಾರ್ಮಿಕರ ಕನಿಷ್ಠ ವೇತನವನ್ನು 36,000 ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಮೇ 30ರಂದು ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಮುತ್ತಿಗೆ ಹಾಕಲಾಗುವುದು ಎಂದರು. ದೇಶದ ಆರ್ಥಿಕ ಕುಸಿತ ಮತ್ತು ಹೆಚ್ಚುತ್ತಿರುವ ಅಸಮಾನತೆ ಕುರಿತು ದಿಕ್ಸೂಚಿ ಭಾಷಣ ಮಾಡಿದ ಧರ್ಮೇಶ್ ಅವರು, ಪ್ರಸ್ತುತ ದೇಶವು ತೀವ್ರ ಸಾಮಾಜಿಕ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಕೇಂದ್ರ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ದೇಶದಲ್ಲಿ ಉತ್ಪಾದನಾ ವಲಯ ಸಂಪೂರ್ಣವಾಗಿ ಕುಸಿದಿದ್ದು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ದೇಶದ ಆರ್ಥಿಕತೆ ಮುನ್ನಡೀತಾ ಇದೆ ಎಂಬ ಸರ್ಕಾರದ ವಾದ ಸುಳ್ಳಾಗಿದ್ದು, ಅಂತಾರಾಷ್ಟ್ರೀಯ ಸಂಸ್ಥೆಗಳೇ ಭಾರತದ GDP ಲೆಕ್ಕಾಚಾರ ತಪ್ಪಾಗಿದೆ ಎಂದು ಬಹಿರಂಗಪಡಿಸುತ್ತಿವೆ ಎಂದರು. ಅದನ್ನು ನಮ್ಮ ಜನ ಮಾಧ್ಯಮಗಳು ಬಹಳ ಹೆಮ್ಮೆಯಿಂದ ನೋಡಿ, ನಮ್ಮ ದೇಶದ ಶ್ರೀಮಂತರು ಜಗತ್ತಿನ ಪಟ್ಟಿಯಲ್ಲಿ 10 ಜನರ ಪಟ್ಟಿ ಇವರಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಆಯ್ತು, ನಾವು ಖುಷಿ ಪಾಡ. ಅದು ವಾಸ್ತವ ಏನಾಗಿದೆ? ಇಡೀ ದೇಶದ ಒಟ್ಟು ಸಂಪತ್ತು, ಉತ್ಪಾದನೆಯ ಒಟ್ಟು ಸಂಪತ್ತಿನ 90% ಭಾಗವನ್ನು ಕೇವಲ 10% ಜನರ ಕೈಯಲ್ಲಿದೆ. ಇದು ಬಹಳ ಮುಖ್ಯವಾದ. ಇಡೀ ದೇಶದ ಒಟ್ಟು ಉತ್ಪಾದನೆ, ನೀವೊಂದು ಕುಟುಂಬದ ಉತ್ಪಾದನೆ ಒಂದು 100 ರೂಪಾಯಿ ನಿಮ್ಮ ಕುಟುಂಬದ ಒಂದು ವರ್ಷ ಉತ್ಪಾದನೆ ಆಗುತ್ತೆ, ಒಂದು 1000 ಉತ್ಪಾದನೆ ಆಗುತ್ತೆ ಅಂದರೆ, ಅಥವಾ 1 ಲಕ್ಷದ ಉತ್ಪಾದನೆ ಆಗುತ್ತೆ ಅಂತಂದರೆ, ಅದರ ಒಟ್ಟು 90% ಭಾಗ ಕೇವಲ 10 ಜನರು ಬಳಸ್ತಾವ್ರೆ. ಕೇವಲ 10 ಜನರ ಕೈಲಿದೆ. ಇನ್ನು 90 ಭಾಗದ ಜನ ಕೇವಲ 10% ಸಂಪತ್ತು ಅದಕ್ಕೆ ಹೊಂದಾಣಿಕೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಗೆ ಯಾಕೆ ಒಳ್ಳೆ ಸ್ಕೂಲ್ಗಳಿಲ್ಲ, ಒಳ್ಳೆ ಶಾಲೆಗಳಿಲ್ಲ, ಒಳ್ಳೆ ಆಸ್ಪತ್ರೆಗಳಿಲ್ಲ, ಒಳ್ಳೆ ರಸ್ತೆಗಳಿಲ್ಲ, ಒಳ್ಳೆ ಸಾರಿಗೆ ವ್ಯವಸ್ಥೆ ಇಲ್ಲ, ಒಳ್ಳೆ ದೂರ ಸಂಪರ್ಕ ವ್ಯವಸ್ಥೆಗಳಿಲ್ಲ? ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇಲ್ಲ? ನಮ್ಮ ಮಕ್ಕಳು ಏನೇ ಹೋದ್ರು ಕೂಡ ಕೆಲಸ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ 15,000 ರೂಪಾಯಿಗಿನ ಹೆಚ್ಚಿಗೆ ಸಂಬಳ ಸಿಗದೆ ಇರತಕ್ಕಂಥ ಪರಿಸ್ಥಿತಿ ನಾವಿದ್ದೇವೆ. ಎಲ್ಲರೂ ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ಬೇಕು, ಡಾಕ್ಟರ್ ಮಾಡಬೇಕು ಅಂತೇವೆ. ಡಾಕ್ಟರ್ ಮಾಡ್ತಕ್ಕಂಥ ನೀಟ್ ಪರೀಕ್ಷೆ ಇವತ್ತು ಅತ್ಯಂತ ದೊಡ್ಡ ಗೊಂದಲಕ್ಕೀಡಾಗಿ ಅದು ಅಕ್ರಮ ಅಂತಾಗಿ ಇಡೀ ನೀಟ್ ಪರೀಕ್ಷೆಯನ್ನೇ ಇವತ್ತು ರದ್ದು ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಈ ದೇಶದ ಆಂತರಿಕ ಆಡಳಿತ ಕೆಟ್ಟೋಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅಂದರೆ ಇಡೀ ದೇಶದ ಸಂಪತ್ತಿನ 90 ಭಾಗದ ಒಡೆತನವನ್ನು ಕೇವಲ 10% ಜನ ಹಿಡ್ಕೊಂಡಿದ್ದಾರೆ ಅಂತಂದರೆ, ಇನ್ನು 90% ಜನ ಕೇವಲ 10% ಮಾತ್ರ ಉತ್ಕೊಂಡಿದ್ದೀವಿ. ಅದರಲ್ಲೂ 10%ಅಲ್ಲಿ ನೀವು ಹಂಗೆ ತಗೊಂಡ್ರೆ 60% ಅವ್ರು ಜಾಸ್ತಿ ಇದ್ದಾರೆ, 40% ನಾವು ಕಡಿಮೆ ಇದೆ ಲೆಕ್ಕ. ಅಂದರೆ ಒಟ್ಟಾರೆ ಲೆಕ್ಕ ಹಾಕಿದ್ರೆ ಇಡೀ ದೇಶದ ಸಂಪತ್ತಿನಲ್ಲಿ ನಮಗೆ ಬಳಕೆ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಬಹಳ ಕಡಿಮೆ ಇದ್ದಾವೆ. ಇದು ಈ ದೇಶದ ಅತ್ಯಂತ ಕಟುವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ. ಅಂದರೆ ಇವತ್ತು ಇಡೀ ದೇಶದಲ್ಲಿ ನಮಗೆ ಮಾಧ್ಯಮಗಳ ಮುಖಾಂತರ ಏನು ನೋಡ್ತಾ ಇದ್ದೀವಿ, ಅಥವಾ ದೇಶದ ಪ್ರಧಾನಮಂತ್ರಿಗಳಾಗಲಿ ಅಥವಾ ಕೇಂದ್ರ ಮಂತ್ರಿಗಳಾಗಲಿ ರಾಜ್ಯಗಳ ಮುಖ್ಯಮಂತ್ರಿಗಳಾಗಲಿ ಏನಿವತ್ತು ನಮಗೆ ಹೇಳ್ತಾ ಇದ್ದಾರೆ, ಇವತ್ತು ನಮ್ಗೆ ಏನು ನಾವು ಕೇಳಿಸ್ಕೊಳ್ತಾ ಇದ್ವಿ, ಅದು ವಾಸ್ತವ ಅಲ್ಲ. ಯಾಕೆ ವಾಸ್ತವ ಅಲ್ಲ ಅಂದರೆ, ಅದಕ್ಕೊಂದು ಸರಿಯಾದ ಉದಾಹರಣೆ ಅಂದರೆ ನಮ್ಮ ಬದುಕಿನ ಉದಾಹರಣೆ. ನಮ್ಮ ಬದುಕಿನಲ್ಲಿ ಯಾವುದೇ ಬದಲಾವಣೆ ಆದರೆ ದೇಶ ಮುಂದುವರೆದಿದೆ ಅನ್ನುವಂಥ ನಾವು ಒಪ್ಪಿಸ್ತಾ ಇದ್ದೀವಿ. ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯಿಂದ ಸಿಐಟಿಯು ಜಿಲ್ಲಾಧ್ಯಕ್ಷ AC ಸಾಬು ಅವರು, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್ ಅವರು ಜಿಲ್ಲೆಯ ಸಂಘಟನಾ ಯೋಜನೆಯನ್ನು ಮಂಡಿಸಿದರು. JDS ನೋಡುವಾಗ ಕಾಣ್ತಾನೆ ಇಲ್ಲ. ಆಗಿರುವ ಒಂದು ಸಂದರ್ಭದಲ್ಲಿ ನಾವು ಒಂದು ಪರ್ಯಾಯವನ್ನು ಕೂಡ ಹುಡುಕಬೇಕಾಗುತ್ತೆ ಇದರ ಮಧ್ಯದಲ್ಲಿ. ಇಷ್ಟು ವರ್ಷಗಳಾದರೂ ನಮ್ಮ ಇವರು ನಾವು ನಾನು ಹೆಚ್ಚು ಮಾತಾಡ್ತಾ ಇಲ್ಲ, ನಮ್ಮ ಧರ್ಮೇಶ್ ಅವರು ಬಹಳ ವಿವರವಾಗಿ ಮಾತಾಡ್ತಾರೆ. ಇಷ್ಟು ವರ್ಷಗಳಿಂದ 78 ವರ್ಷವಾಯಿತು ನಮಗೆ ಸ್ವತಂತ್ರ ಬಂತು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷವಾಗಿ ನಮ್ಮ ಆಗಸ್ಟ್ 15ಕ್ಕೆ ನಮ್ಮ ಲೀಡರ್ಗಳೆಲ್ಲ ಬಂದು ಘೋರ ಭಾಷಣೆಯನ್ನು ಮಾಡ್ತಾರೆ ಅಲ್ವಾ. ಈಗಲೂ ನಮಗೆ ಕನಿಷ್ಠ ವೇತನ ಕೊಡಿ ಅಂತೇಳಿ ನಾವು ಈಗ ಬೇಡಬೇಕಾಗುತ್ತೆ. ನಾವು ಒಟ್ಟು ಅಧಿಕಾರಕ್ಕೆ ತಂದವರ ಹತ್ರ ನಾವು ಮತ್ತೆ ಮನವಿ ಪತ್ರ ತಗೊಂಡು ಹೋಗೋದು ಅವರಿಗೆ, ಸರ್ ನಮಗೆ ಕನಿಷ್ಠ ವೇತನ ಕೊಡಿ, ನಮಗೆ ಒಂದು ಮನೆ ಕೊಡಿ. ಈ ಪರಿಸ್ಥಿತಿಯಲ್ಲಿದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಈಗಾಗಲೇ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮೆಂಬರ್ಶಿಪ್ ಎಷ್ಟಿದೆ, ಕೊಡಗು ಜಿಲ್ಲೆಯಲ್ಲಿ ನಾವು ಈ ರೀತಿಯಲ್ಲಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ.
ಅಂದರೆ ನಾವು ಕರೆಕ್ಟಾಗಿ ಮೆಂಬರ್ಶಿಪ್ ಕೊಡೋದಿಲ್ಲ. ನಮ್ಮ ಸಂಘಟನೆಯನ್ನು ವಿಸ್ತಾರಗೊಳಿಸಬೇಕು ಅಂತೇಳಿ ಅವ್ರು ಹೇಳಿದ್ರು. ಈಗಾಗಲೇ ಯಾರನ್ನ ತಪ್ಪದವ್ರನ್ನ ತಪ್ಪಬೇಕು, ಉಳಿದವ್ರನ್ನ ಎಲ್ಲ ಸೇರಿಸಬೇಕು. ಆಟೋ ರಿಕ್ಷಾದವ್ರು ನಮ್ಮ ಇರುವ 9 ಸಂಘಟನೆಯನ್ನು ಬಿಟ್ಟು ಉಳಿದವ್ರನ್ನ ನಮ್ಮ ಹತ್ರ ತರಬೇಕಾಗುತ್ತೆ. ಅಂಗನವಾಡಿಯವರು ಇನ್ನೂ ಸ್ವಲ್ಪ ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು. ಬಿಸಿ ಊಟದವ್ರದ್ದು ಸ್ವಲ್ಪ ಜನ ಇನ್ನೂ ಮೆಂಬರ್ಶಿಪ್ಪು ಭಾಳ ಕಡಿಮೆ ಇದೆ. ಕಟ್ಟಡ ಕಾರ್ಮಿಕರು ಇಡೀ ಕೊಡಗು ಜಿಲ್ಲೆಯಲ್ಲಿ ಮೆಂಬರ್ಶಿಪ್ಪನ್ನು ಮಾಡಬೇಕಾಗುತ್ತೆ. ನಮ್ಮ ತೋಟ ಕಾರ್ಮಿಕರ ಪರಿಸ್ಥಿತಿ, ತೋಟ ಕಾರ್ಮಿಕರ ಬಗ್ಗೆ ಮಾತಾಡೋ ಭಾಳ ಒಂದು ಹೀನಾಯ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮಗೆ ಈಗ ತೋಟದಲ್ಲಿ ಕೆಲಸಕ್ಕೆ ಇಳಿದು ಹೋಗ್ಲಿಕ್ಕೆ ಧೈರ್ಯದಲ್ಲಿ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಡು ಪ್ರಾಣಿಗಳ ಹಾವಳಿ ದಿನನಿತ್ಯ ಸಾಯ್ತಾ ಇರುವಂಥ ಕಾರ್ಮಿಕರು ಮತ್ತೆ ತೋಟದ ಮಾಲೀಕರು ಎಲ್ಲ ಸಾಯ್ತಾ ಇದ್ದಾರೆ. ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಅನಿವಾರ್ಯವಾಗಿದೆ. ಜಿಲ್ಲಾ ಮಟ್ಟದಿಂದ ತಳಹಂತದವರೆಗೆ ಚಟುವಟಿಕೆಗಳನ್ನು ವಿಸ್ತರಿಸುವುದು ಮತ್ತು ಕ್ರಿಯಾಶೀಲಗೊಳಿಸುವುದು ಸಂಘಟನೆಯ ಮುಂದಿರುವ ಪ್ರಮುಖ ಗುರಿಯಾಗಿದೆ. ಮೋದಿ ಸರ್ಕಾರದ ಕಾರ್ಪೊರೇಟ್ ಪ್ರೇರಿತ ನೀತಿಗಳು ಮತ್ತು ಸಾಮ್ರಾಜ್ಯಶಾಹಿ ಹಿತಾಸಕ್ತಿಗಳ ನಡುವೆ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಪ್ರಸ್ತುತ ಇರುವ ಹೋರಾಟದ ಸಾಮರ್ಥ್ಯವು ಸಾಕಾಗುತ್ತಿಲ್ಲ ಎನ್ನುವುದು ಸಿಐಟಿಯು ಅಭಿಪ್ರಾಯವಾಗಿದೆ. ಈ ದೌರ್ಬಲ್ಯವನ್ನು ನಿವಾರಿಸಿ ಬಂಡವಾಳಶಾಹಿ ಬಿಕ್ಕಟ್ಟನ್ನು ಸಾಮಾಜಿಕ ಬದಲಾವಣೆಯ ಜಾಗೃತಿ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಸಿಐಟಿವಿನ ಮುಂದಿರುವ ಐತಿಹಾಸಿಕ ಕಾರ್ಯಭಾರವಾಗಿದೆ. ಅಂದ್ರೆ ಸಿಐಟಿಯು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿಕೊಂಡು ಅದನ್ನ ತಿದ್ದುಕೊಂಡು ಒಂದು ಬದಲಾವಣೆಗೆ ತಂದು ಸಂಘಟನೆಯನ್ನ ಉತ್ತಮ ರೀತಿಯ ಒಂದು ಸ್ವರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗದೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಸರ್ಕಾರವನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂಥದ್ದೆಲ್ಲ ಸಿಐಟಿ ಕಂಡುಕೊಂಡಿರ್ತಕ್ಕಂಥ. ಈ ನಿಟ್ಟಿನ ಒಳಗಡೆ ನಮ್ಮ ಸಂಘಟನಾತ್ಮಕವಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯದ ಒಳಗಡೆ ನಮ್ಮ ಸದಸ್ಯತ್ವ ಬಹಳ ಮುಖ್ಯ. ದೇಶದ ಸಿಐಟಿಯ ಸದಸ್ಯತ್ವ ದೇಶದ ಇತರ ಸಂಘಟನೆಗಳಿಂದಲೂ ಕೂಡ ಅದು ಪ್ರಬಲವಾಗಿ ಒಂದು ನಂಬರ್ 1 ಶಕ್ತಿಗೆ ಬರಬೇಕು ಅಂತ ಹೇಳಿದ್ರೆ, ಅಥವಾ ರಾಜ್ಯದ ಒಳಗಡೆ ನಮ್ಮ ಸಂಘಟನೆ ಸಿಐಟಿ ಒಂದು ಪ್ರಬಲವಾಗಿ ಬೆಳಿಬೇಕು, ಸದಸ್ಯತ್ವ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಇವತ್ತು ಅದು ಸಾಧ್ಯ ಆಗ್ತಾ ಇದೆ. ಮಂಡ್ಯದಲ್ಲಿ ವೇದಿಕೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಮುಖಂಡರಾದ ಸುಮಿತ್ರ, ಹಮಾಲಿ ಕಾರ್ಮಿಕ ಮುಖಂಡರಾದ ಶಾಜಿ ರಮೇಶ್ ಮತ್ತು ಕೊಡಗು ಜಿಲ್ಲೆಯ ಹಿರಿಯ ಮುಖಂಡರು ಹಾಗೂ ಪ್ಲಾಂಟೇಶನ್ ಕಾರ್ಮಿಕರ ಮುಖಂಡರಾದ ಎನ್ ಡಿ ಕುಟ್ಟಪ್ಪ ಪಾಲ್ಗೊಂಡಿದ್ದರು.